ಇರೋದ್ರಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಇದಕ್ಕೊಂದು ಪರಿಹಾರ ಮಾಡಿಕೊಡಿ ನಮಗೆ. ನೋಡಿ, ಒಂದೇ ವಾಶ್ರೂಮ್ ಇದು ಇಷ್ಟೆಲ್ಲ ಇದು ಇದ್ರೆ ಎಷ್ಟೊತ್ತು? ಅರ್ಧ ಗಂಟೆ ಆಯ್ತು ಸರ್. ಎಲ್ಲರೂ ಬರ್ತಾ ಇದ್ದಾರೆ ಅಂದರೆ ಇದಾಗ್ತಾ ಇದೆ ಸರ್. ಒಬ್ಬರಿಗೆ ಇಷ್ಟು ಜನ ನಿಂತ್ಕೊಂಡಿದ್ದೀವಿ ನೋಡಿ, ಎರಡು ವಾಶ್ರೂಮ್ ಇದೆ. ಒಂದೇ ವಾಶ್ರೂಮ್ ಇರೋದಿಲ್ಲ. ನೀವೆಷ್ಟು ಹೊತ್ತಣ್ಣ ನಿಂತ್ಕೊಂಡು? ನಾವೊಂದು ಅರ್ಧ ಗಂಟೆ ಆಯ್ತು ಸರ್. ಹೋಗೋದು ಬರೋದು ಒಬ್ಬೊಬ್ಬರ. ನೀವು ಯಾಕೆ ನಿಂತೀರಮ್ಮ? ಒಂದೇ ವಾಶ್ರೂಮ್ ಐತೆ, ಇಡೀ ಟ್ರೈನಾಗ ಎಲ್ಲೂ ಇಲ್ಲ. ಇದು ಸಿಂಧನೂರಿಂದ ಹುಬ್ಳಿಗೆ ಪ್ರತಿನಿತ್ಯ ಸಂಚಾರ ಮಾಡುವಂತ ಪ್ಯಾಸೆಂಜರ್ ರೈಲು. ಕಳೆದ ಕೆಲವು ತಿಂಗಳಿಂದ, ಕಳೆದ 2-3 ತಿಂಗಳಿಂದ ಈ ಡೆಮೋ ರೈಲನ್ನ ಸಿಂಧನೂರಿಂದ ಹುಬ್ಳಿವರೆಗೂ ಬಿಟ್ಟಿದ್ದಾರೆ. ಇಡೀ ಟ್ರೈನ್ ಅಲ್ಲಿ ಒಂದೇ ಟಾಯ್ಲೆಟ್ ಇದೆ. ಈ ಟ್ರೈನ್ ಅಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಸಿಂಧನೂರು, ಗಂಗಾವತಿ, ಕಾರಟಗಿ, ಕೊಪ್ಪಳದಿಂದ ಹುಬ್ಳಿಗೆ ಪ್ರಯಾಣ ಬೆಳೆಸ್ತಾರೆ. ಬಹುತೇಕರು ಆಸ್ಪತ್ರೆಗಳಿಗೆ ಹೋಗುವಂತವ್ರು ಇರ್ತಾರೆ. ಇಡೀ ಟ್ರೈನ್ ಅಲ್ಲಿ ಒಂದೇ ಟಾಯ್ಲೆಟ್ ಇರೋದ್ರಿಂದ ಇಡೀ ಜನಗಳು ಒದ್ದಾಡಬೇಕಾಗಿದೆ. ನಾವು ಈ ಮೂಲಕ ಸಂಬಂಧಪಟ್ಟಂತ ರಾಜಕಾರಣಿಗಳಿಗೆ, ರೈಲ್ವೆ ಸಚಿವರಿಗೆ, ಕೊಪ್ಪಳದ ಸಂಸದರಿಗೆ ಮತ್ತೆ ಸ್ಥಳೀಯ ರಾಜಕಾರಣಿಗಳು, ಅದೇ ರೀತಿ ರೈಲ್ವೆ ಸಚಿವರಿಗೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕೂಡಲೇ ಈ ಟ್ರೈನ್ ಅಲ್ಲಿ ಸರಿಯಾದ ಟಾಯ್ಲೆಟ್ ವ್ಯವಸ್ಥೆಗಳನ್ನ ಮಾಡಬೇಕು. ಇಲ್ಲ ಅಂದ್ರೆ ಟ್ರೈನ್ ಅನ್ನ ಬದಲಾಯಿಸಬೇಕು. ಯಾಕಂದ್ರೆ ಅನೇಕ ಜನ ಇದರಲ್ಲಿ ಪ್ರಯಾಣ ಮಾಡ್ತಾರೆ. ಯಾವುದೋ ಒಂದನ್ನ ಟ್ರೈನ್ ಅನ್ನು ಹಾಕಿ ಕನಿಷ್ಠ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಅಂದ್ರೆ ಇದು ಜನಗಳಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಆಗ್ತದೆ. ಹಾಗಾಗಿ ಕೂಡಲೇ ನಮ್ಮ ಸಂಬಂಧಪಟ್ಟ ಎಲ್ಲ ರಾಜಕಾರಣಿಗಳು ಮತ್ತೆ ಮುಖ್ಯವಾಗಿ ಸ್ಥಳೀಯ ಸಂಸದರು ಮತ್ತೆ ರೈಲ್ವೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಈ ಟ್ರೈನ್ ಅಲ್ಲಿ ಪ್ರಯಾಣ ಮಾಡುವಂತ ಎಲ್ಲ ಸಾರ್ವಜನಿಕರ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೇಳ್ರಿ ಸರ್, ಏನ್ ಸಮಸ್ಯೆ ಆಗುತ್ತೆ ಹೇಳಿ. ಇದರಲ್ಲಿ ಸರಿಯಾಗಿ ಇದಿಲ್ಲ.